ಯುವ ಬಿಜೆಪಿ ಉಪಾಧ್ಯಕ್ಷ ಅರ್ಜುನ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಲೂಟಿಯನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮೈಸೂರು ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಇಂದು 2ನೇ ದಿನ ಮೈಸೂರಿನಲ್ಲಿ ಬೃಹತ್ ಧರಣಿ ಮುಂದುವರೆದಿದ್ದು, ವಾಲ್ಮೀಕಿ ನಿಗಮದ ಲೂಟಿಯ ರೂವಾರಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮತ್ತು ಕಳ್ಳ ಹಾಗೂ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಧರಣಿ ಎಂಬ ಫಲಕಗಳೊಂದಿಗೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮೈಸೂರು ಗ್ರಾಮಾಂತರ ಯುವ ಮೋರ್ಚಾದ ಉಪಾಧ್ಯಕ್ಷ ಅರ್ಜುನರು ಭಾಗವಹಿಸಿ ಪ್ರಜಾಪ್ರಭುತ್ವ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿರುವುದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಕ್ಕೆ ಸಾಕ್ಷಿ. ಬಡವರ ಹಣವನ್ನು ಲೂಟಿ ಮಾಡಿದ ಸಚಿವ ಬಿ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವಾದರೆ ಬಿಜೆಪಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಬಡವರು ಮತ್ತು ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಎಂದು ಆರೋಪಿಸಿದ ಬಿಜೆಪಿ ನಾಯಕರು ನಿಗಮದ ಹಗರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ನಡೀತಾ ಇರುವ ಈ ಹೋರಾಟ ಮುಂದುವರಿಯಲಿದೆ ಎಂದು ಬಿಜೆಪಿ ನಾಯಕರು ತಿಳಿಸಿದರು. ಏನು ಸತತವಾಗಿ 2 ದಿನಗಳಿಂದ ರಾಜ್ಯಾದ್ಯಂತ ಸಚಿವ ನಾಗೇಂದ್ರ ಅವರ ವಿರುದ್ಧ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಏನು ಹೋರಾಟ ನಡೀತಿದೆ, ಬಹುಶಃ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೋರಾಟ ಮಾಡಿ ನೀವು ರಾಜೀನಾಮೆ ಕೊಡೋವಂಥ ಪರಿಸ್ಥಿತಿಲಿ ನೀವಿಲ್ಲ. ಯಾಕಂದರೆ ಬಹುಶಃ ಇದು ಭಾಳ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, SC/ST ಹಣ ಇಡೀ ರಾಜ್ಯಾದ್ಯಂತ ಲೂಟಿ ಮಾಡಿ ದುರ್ಬಳಕೆ ಮಾಡಿ ನೀವಿನ್ನ ಆ ಸ್ಥಾನದಲ್ಲಿ ಯಾವ ನೈತಿಕತೆ ಇಟ್ಕೊಂಡು ಮುಂದುವರಿತಿದ್ದೀರಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ನೀವು ಕೂಡ ಒಂದು ಪರಿಶಿಷ್ಟ ಪಂಗಡದ ಜನಾಂಗನ ರೆಪ್ರೆಸೆಂಟ್ ಮಾಡುವಂಥ ನಾಯಕರಾಗಿ ಅದೇ ಸಮುದಾಯದ ಒಂದು ಅಭಿವೃದ್ಧಿ ನಿಗಮದ ಹಣದ ಲೂಟಿಯ ರೂವಾರಿಯಾಗಿರ್ತಕ್ಕಂಥ ನೀವು ಆರೋಪ ಸಾಬೀತಾಗೋದು ಬಿಡೋದು ಅದು ಆಮೇಲೆ ಮುಂದಿನ ದಿನಗಳು. ಬಟ್ ಈಗ ಆರೋಪ ಅಂತೂ ನಿಮ್ಮ ಮೇಲಿದೆ. ಅಂಥ ಆರೋಪನ ಹೊತ್ಕೊಂಡು ಕೂಡ ನಾನು ಸಚಿವನಾಗಿ ನಾನು ಪ್ರತಿನಿಧಿಸ್ತೀನಿ ಅಂತ ಹೊರಟಿರೋದು ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪಿತೂರಿ ಮಾಡಿ ಜೆನ್ಜಿ ಅನ್ನೋ ಒಂದು ನೆಪದಲ್ಲಿ ನೀವು ಹಂಗಾಮ ಮಾಡ್ತೀರಾ. ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ಲಾನ ನೀವು ಬ್ರೇಕ್ ಮಾಡೋಕ್ಕೆ ಹೊರಡ್ತೀರಾ. ಅಂಥ ಕಡೆ ಹೋರಾಟಕ್ಕೆ ಇಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದೌಡಾಯಿಸ್ತಾರೆ. ಯಾಕಂದರೆ ಆಗ್ತಾನೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಇಲ್ಲಿಂದ ದೌಡಾಯಿಸ್ತಾರೆ. ಆದರೆ ಯಾವುದೇ ತಪ್ಪನ್ನು ಮಾಡಿಲ್ಲದೆ ಹೋದರೂ ಕೂಡ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅಂತ ಒಬ್ಬ ರಾಷ್ಟ್ರ ನಾಯಕರು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಮತ್ತು ಎಲ್ಲೂ ಕೂಡ ರಾಷ್ಟ್ರದ ಲಾ ಆ್ಯಂಡ್ ಆರ್ಡರ್ ಎಲ್ಲೂ ಕೂಡ ದಿಕ್ಕು ತಪ್ಪಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಅವತ್ತಿನ ದಿನ ರಾಜೀನಾಮೆ ಕೊಡ್ತಾರೆ, ದೊಡ್ಡತನ ಮೆರೀತಾರೆ. ಆದರೆ ನೀವು ನಿಮ್ಮ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ನೇರವಾದ ಆರೋಪ ಅದು ನಿಮ್ಮ ಮೇಲೇ ಇದೆ. ಸೊ ಇದನ್ನು ಹೊತ್ಕೊಂಡು ಕೂಡ ನೀವು ಇನ್ನೂ ಇಲ್ಲಿ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಿದ್ರು ಕೂಡ ನೀವು ಇನ್ನೂ ರಾಜೀನಾಮೆ ಕೊಡದೇ ಇರೋದು ಬಹುಶಃ ನಾಚಿಕೆಗೇಡಿನ ಸಂಗತಿ. ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರನ ಕಟ್ಟೋದ್ರಲ್ಲಿ SC/ST ಸಮುದಾಯದ ಮತಗಳು ಬಹಳ ಪ್ರಮುಖವಾಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಆ ಸಮುದಾಯಗಳು ನಿಮಗೆ ಠೇವಣಿ ಇಲ್ಲದಿರೋ ರೀತಿಯಲ್ಲಿ ನಿಮ್ಮನ್ನು ಓಡಿಸೋವಂಥ ದಿನಗಳು ಭಾಳ ದೂರ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಸನ್ಮಾನ್ಯ ನಾಗೇಂದ್ರ ಅವರಿಗೆ ಈ ಮುಖಾಂತರ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ಜಿಲ್ಲಾ ಗ್ರಾಮಾಂತರದ ಉಪಾಧ್ಯಕ್ಷನಾಗಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋರಾಟ ಭಾರತೀಯ ಜನತಾ ಪಾರ್ಟಿಗೆ ಹೊಸದಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದಿನಗಳ ಹಿಂದೆ ನಾವು ಟಿ ನರಸೀಪುರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲೇ KSIC ಹೋರಾಟ ಮಾಡೋದಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿದಂಥವ್ರು ನಾವು 3 ದಿವಸ ಅಮರಣ ಅಂತ ಉಪವಾಸ ಮಾಡಿ ನಾವು ಕೂಡ ಹೋರಾಟದಲ್ಲಿ ಜಯಗಳಿಸಿದಂಥವ್ರು. ಸೊ ನಿಮ್ಮ ರಾಜೀನಾಮೆ ಪಡೆಯೋದಕ್ಕೂ ಕೂಡ ಅಂಥ ಹೋರಾಟ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ ಅನ್ನೋ ಎಚ್ಚರಿಕೆನ ಕೊಡ್ತಾ ಮಾನ್ಯ DK ಶಿವಕುಮಾರ್ ಅವರು ನಿಮ್ಮ ಮೇಲೆ ಆಲ್ರೆಡಿ ಸಾಕಷ್ಟು ಅಲಿಗೇಷನ್ಗಳಿದೆ. ನೀವು ಒಬ್ಬ ಭ್ರಷ್ಟಾಚಾರಿ ಪಟ್ಟನ ಹೊತ್ತಿರ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿ. ನೀವು ಇಷ್ಟೆಲ್ಲ ಇದ್ದರೂ ಕೂಡ ಇಂಥ ಸಮಯದಲ್ಲಾದರೂ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ರಾಜ್ಯದ ಜನತೆಗೆ ನೀವು ನಮ್ಮ ಭ್ರಷ್ಟಾಚಾರಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ನೀವು ಇಂಥ ಒಬ್ಬ ಭ್ರಷ್ಟಾಚಾರಿ ಮಂತ್ರಿನ ನೀವು ಆರೋಪ ಇದ್ದರೂ ಕೂಡ ಮತ್ತೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮ ನೈತಿಕತೆ ಎಲ್ಲಿದೆ ಅನ್ನೋದನ್ನು ಕೂಡ ನೀವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ನಿಮಗೂ ನೈತಿಕತೆ ಇದ್ದರೆ ಬಹುಶಃ ನೀವು ರಾಜೀನಾಮೆ ಕೊಡಬೇಕಾಗತ್ತೆ. ಅಂಥ ಮಂತ್ರಿನ ನೀವು ಮುಂದುವರಿಸಿದ್ದೆ ಆದಲ್ಲಿ ಅನ್ನೋ ಮಾತನ್ನು ನಾನು ಹೇಳ್ತಾ ನಾನು ಈ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಜಯ ಸಿಗೋವರೆಗೂ ನಾವು ನಿರಂತರವಾಗಿ ಹೋರಾಟ ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಾಜ್ಯದ ಜನತೆಗೆ, ರಾಷ್ಟ್ರಕ್ಕೆ ಇವರು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಹಿಂದೆ ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಆ ಒಂದು ಕಾನೂನನ್ನ ತರಕ್ಕೆ ಹೋದಾಗ ಇವರು ವಿರೋಧ ಮಾಡಿದಂಥವ್ರು. ಆ ಬಿಲ್ನ ಇವರು ಲೋಕಸಭೆಯಲ್ಲಿ ವಿರೋಧ ಮಾಡಿದಂಥವ್ರು. ಸೊ ಅದು ಆವತ್ತಿನ ದಿನವೇ ಹೇಳ್ಕೊಟ್ಬಿಟ್ಟಿದ್ದಾರೆ.
ಸನ್ಮಾನ್ಯ ಖರ್ಗೆ ಸಾಹೇಬರು ಸಮೇತವಾಗಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಅವ್ರು ಯಾರು ರಾಷ್ಟ್ರದ ಜನದ ಹಿತಾಸಕ್ತಿಲಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರಲ್ಲ. ಅವರೆಲ್ಲ ತಮ್ಮ ವೈಯಕ್ತಿಕ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಅನ್ನೋದನ್ನು ಬಹಳ ನೇರವಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ಸರ್ಕಾರದಿಂದನೂ ಜನಗಳಿಗೆ ಯಾವುದೇ ಒಳ್ಳೆಯದಾಗುತ್ತೆ ಅನ್ನೋ ಆಶಾಭಾವನೆ ಯಾರಾದರೂ ಇಟ್ಕೊಂಡಿದ್ರೆ ಅದು ಮುಟ್ಟಾಳ್ತನ. ಇರೋ ಅಷ್ಟು ದಿವಸ ಕಡೆ ಪಕ್ಷ ನಿಮ್ಮ ಕೈಲಾದ ಒಳ್ಳೆ ಕೆಲಸಗಳು ಮಾಡಿ ಹೋಗಬೇಕು ಅನ್ನೋದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮಹಿಳೆಯರು ಅವ್ರದ್ದೇ ಪಕ್ಷದ ಕಾರ್ಯಕರ್ತರುಗಳು ನೀವು ಯಾಕೆ ಇನ್ನೂ ಮೌನ ವಹಿಸಿದ್ದೀರಾ? ಬಹುಶಃ ನಿಮಗೇನಾದರೂ ನೈತಿಕತೆ ಇದ್ದರೆ ಅಲ್ಲೇನು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರುಗಳಿದ್ದೀರೋ ನೀವು ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ಮಹಿಳೆಯರಿಗೆ ಬನ್ನಿ ಅಂತ ಹೇಳ್ತೀರಾ? ಖಂಡಿತ ಸರ್, ಖಂಡಿತ. ನೀವು ಅಲ್ಲಿಂದ ಬಿಟ್ಟು ಬಂದರೆ ನೀವು ರಾಜ್ಯದ ಮಹಿಳೆಯರಿಗೆ ಮಾದರಿ ಆಗ್ತೀರಾ. ನೀವು ಬಿಟ್ಟು ಬರದೇ ಹೋದರೆ ನೀವು ಅಧಿಕಾರಕ್ಕೂ ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟ್ರುಗಳು, ನೀವು ಜನಗಳ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿರೋರು ಅನ್ನೋದು ರಾಜ್ಯದ ಜನಗೆ ನೀವು ಗೊತ್ತಾಗಲ್ಲ ಆವಾಗ.